ಹಾಯ್ ಹೆಲೋ ನಮಸ್ತೆ. ಇವತ್ತು ನಾನು ಮಾಡ್ತಿರುವಂಥ ವಿಡಿಯೋ ಯಾವುದು ಅಂತಂದರೆ ಹೈಲೈಟ್ಸ್ ಆಫ್ 2024. ಸೊ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಎಲ್ಲೆಲ್ಲಿ ಹೋಗಿ ಬಂದಿದ್ದೀನಿ ಅಂದರೆ ಕಾಲೇಜ್ ಕಡೆಯಿಂದ ನಾನೇನು ವರ್ಕ್ ಮಾಡ್ತಾಯಿದ್ದೇನೆ ಅದರ ಕಡೆಯಿಂದ ಹೋಗಿರುವಂಥದ್ದು ಅಷ್ಟೊಂದು ಏನೂ ಎಲ್ಲ ಹಾಕಿಲ್ಲ ನಾನಿಲ್ಲಿ. ಸೊ ಇಲ್ಲಿ ನೋಡ್ಬೋದು ವಿಜಯಪುರ ಟ್ರಿಪ್ ಅಂದರೆ ಇಬ್ರಾಹಿಂ ರೋಜಾ ಅಲ್ಲಿರುವಂಥ ಲೋಕಲ್ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ವಿ. ಸೊ ಬೆಸ್ಟ್ ವ್ಯೂ ಬಿಜಾಪುರ, ಹಾಗೆಯೇ ಫುಡ್ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೇನೆ ಅಲ್ಲಿ. ಇದು ದೀಪಾವಳಿ ಟೈಮಲ್ಲಿ ಬಿಜಾಪುರದಲ್ಲಿ ತೆಗೆದಿರುವಂತಹ ಪಿಕ್. ಹಾಗೆಯೇ ದೀಪಾವಳಿ ಮುಗಿಸ್ಕೊಂಡು ನಾನು ಪುಣೆಗೆ ಹೋಗಿದ್ದೆ. ಪುಣೆ ಟೈಮಲ್ಲಿ ನಮ್ಮ ರೆಸ್ಟೋರೆಂಟಲ್ಲಿ ಪೂಜೆ ಮಾಡಿಸಿದ ಟೈಮಲ್ಲಿ ಇದೆಲ್ಲ ಕ್ಲಿಪ್ಸ್ ಇದೆಲ್ಲ. ಪುಣೆಯಲ್ಲಿ ಕಳೆದಿರುವಂತಹ ಟೈಮ್ ಕೂಡ ಬೆಸ್ಟ್ ಟೈಮ್ ಆಗಿತ್ತು. ಸೊ ಹಾಗೆ ಅಲ್ಲಿಂದ ನಾವು ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಬಂದಿದ್ವಿ. ಸೊ ಅದನ್ನೆಲ್ಲ 2024ನ ಮೆಮೊರೀಸ್ ಆಗಿ ಆಲ್ವೇಸ್ ಇಟ್ಕೊಳ್ಳೋಕ್ಕೆ ಇಷ್ಟ ಆಗ್ತದೆ. ನಮ್ಮ ರೆಸ್ಟೋರೆಂಟಲ್ಲಿ ಡಿಫ್ರೆಂಟ್ ಫುಡ್ ಐಟಮ್ಸನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೇನೆ, ಹಾಗೆ ನಾನು ಮಾತ್ರ ಕೂಡ ಶೇರ್ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂತಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನು ಚೆಕ್ ಮಾಡಿ. ಇದು ನಾನು ಕಲಬುರಗಿಯಲ್ಲಿ ಒಂದೆರಡು ಟೆಂಪಲಿಗೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ತೆಗೆದಿರುವಂಥ ಪಿಕ್. ಅದಾದಮೇಲೆ ಇದೇನು ಅಂತಂದರೆ ಬೆಸ್ಟ್ ಪಾರ್ಟ್ ಆಫ್ ದ 2024 ತುಳಜಾಭವಾನಿ ಟೆಂಪಲಿಗೆ ಹೋಗಿದ್ವಿ. ಸೊ ಅಲ್ಲಿ ಕಳೆದಂತಹ ಟೈಮ್ ಮಾತ್ರ ತುಂಬ ಬೆಸ್ಟ್ ಆಗಿತ್ತು. ಸೊ ಆ ದೇವ್ರ ಮುಖ ನೋಡೋದೇ ಒಂಥರ ವೈಬ್. ಸೊ ನೆಕ್ಸ್ಟ್ ಇದು ನಮ್ಮ ದಿತ್ತುನ್ ಪಿಕ್ 2024 ಇದ್ದು. ಹಾಗೆ ಅವಳಿಗೆ ಈ ಸಲ ನಾವು ಸಕ್ಕರೆ ಆರತಿ ಮಾಡೋಕ್ಕೆ ಹೋಗಿದ್ರು, ಅದರ ಪಿಕ್ ಇರುವಂಥದ್ದು ಇದೆಲ್ಲ. ಸೊ ಇದೆಲ್ಲ ಬೆಸ್ಟ್ ಮೆಮೊರೀಸ್. ಇನ್ನು ಇದು ಇರುವಂಥದ್ದು ಈ ಪಿಕ್ ಶಿರಡಿಯಲ್ಲಿ ತೆಗೆದಿರುವಂಥದ್ದು. ಅಲ್ಲಿಯ ಶಿರಡಿಯ ಫುಡ್ಡಂತೂ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಷ್ಟು ವೆರೈಟಿ ಇದ್ದೂ ಎಷ್ಟು ಚೆನ್ನಾಗಿತ್ತು ಫುಡ್ ಅಂತಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಶನಿಶಿಂಗಣ್ಣಪುರಕ್ಕೆ ಹೋಗಿದ್ವಿ. ಅದು ಅಲ್ಲಿಯ ವಿಶೇಷತೆ ಭಾರಿ ಚೆನ್ನಾಗಿದೆ. ಅಲ್ಲಿ ನೋಡ್ಕೊಂಡು ಬಂದ್ವಿ 2024ಅಲ್ಲಿ. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಪುಣೆ ಮನೆಗೆ ಹೋಗಿದ್ವಿ. ನಮ್ಮ ಮದುವೆ ಟೈಮಲ್ಲಿ ಎಲ್ಲ ಒಂದು ಸಲ ನಾವು ಟ್ರಿಪ್ ಹೋಗಿದ್ವಿ. ಅದರ ನಂತರ ನಮ್ಮ ನೇಹ ನಮ್ಮ ಜೊತೆಗೆ ಬಂದಿರುವಂಥದ್ದು ಈ ಟ್ರಿಪ್ಪಿಗೆ ತುಂಬ ಖುಷಿಯಾಗಿದೆ. ಸೊ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ ನಾವು. ಇದು ನಾನು ಫಸ್ಟ್ ಟೈಮ್ ಹರಿದ್ವಾರಕ್ಕೆ ಹೋಗಿರುವಂಥದ್ದು. ನಾನು ದಾವಣಗೆರೆಯಲ್ಲೇ ಟೆಕ್ ಮಾಡ್ತಾಯಿದ್ರು ಕೂಡ ಈ ಹರಿಹರ ಟೆಂಪಲಿಗೆ ಹೋಗಿರಲಿಲ್ಲ ನಾನು. ಸೊ ಇಲ್ಲಿ ಹೋಗಿರುವಂಥದ್ದು ತುಂಬ ಖುಷಿಯಾಯಿತು. ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ, ವೈಬ್ ಅಂತೂ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲ ನಮ್ಮ ಮನೆಗೆ ಬಂದಿದ್ದಾಗ, ಬಾಗಲಕೋಟೆಗೆ ಬಂದಿದ್ದಾಗ ನಾವೆಲ್ಲ ಟ್ರಿಪ್ ಹೋದಂಥ ಟೈಮು ಬಾದಾಮಿ ಬನಶಂಕರಿಗೆಲ್ಲ ಹೋಗಿರುವಂಥದ್ದು. ಸೊ ಇದು ಕೂಡ ಬೆಸ್ಟ್ ಆಗಿತ್ತು ಆ ಟೈಮಲ್ಲಿ. ಇದಂತೂ ಯಾವತ್ತೂ ಮರೆಯೋಕ್ಕಾಗಲ್ಲ. ಫಸ್ಟ್ ಟೈಮ್ ನಾವು ನಮ್ಮ ಮನೆ ದೇವರಿಗೆ ಹೋಗಿರುವಂಥದ್ದು. ಅಷ್ಟರ ತನಕ ನಮ್ಗೆ ಅದು ಟೆಂಪಲ್ ಎಲ್ಲಿ ಏನು ಅನ್ನೋದೇ ಗೊತ್ತಿರಲಿಲ್ಲ. ಇದು ರಾಣಿಬೆನ್ನೂರು ಹತ್ರ ಅಲ್ಲೆಲ್ಲೋ ಒಳಗಡೆ ಆಗ್ತದೆ. ಸೊ ನಾವು ಹೋಗಿರುವಂಥದ್ದೇ ಫಸ್ಟ್ ಟೈಮ್. ನಾವು ಅಲ್ಲಿ ಇಲ್ಲಿ ಎಲ್ಲ ಕೇಳಿಕೊಂಡು ಅದನ್ನು ಹುಡ್ಕೊಂಡು ಅಂತಿಂತು ಆ ದೇವಸ್ಥಾನಕ್ಕೆ ಆ ಟೈಮಲ್ಲಿ ನಮಗೆ ರೀಚ್ ಮಾಡಿಸಿದ. ತುಂಬ ಖುಷಿಯಾಯಿತು ನಮಗೆ. ಇದಂತೂ ತುಂಬ ಮೆಮೊರೇಬಲ್ ಡೇ ಆಗಿರ್ತದೆ ನಮಗೆ. ಹಾಗೆ ಅಲ್ಲಿಯ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಇದು ಮಾತ್ರ ನಾವು ಒಂದು 2 ಕಿಲೋಮೀಟ್ರ್ ಹತ್ಕೊಂಡು ಹೋಗಬೇಕು, ಅಷ್ಟು ದೂರ ಇದೆ. ಅರ್ಧ ತನಕ ನಾವು ವೆಹಿಕಲಲ್ಲಿ ಹೋದ್ವಿ ನಮ್ಮ ಬುಲೆಟಲ್ಲಿ. ಅದಾದಮೇಲೆ ಇಲ್ಲಿ ವೆರೈಟಿ ಕಲ್ಲುಗಳೆಲ್ಲ ಇದ್ವು, ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಜಿಯಾಲಜಿ ಅದೆಲ್ಲ ನೆನಪಾಗ್ತಾ ಇತ್ತು. ಹಾಗೇನಲ್ಲಿ ನಿಯರ್ ಬೈ ಇದ್ದಂತಹ ಟೆಂಪಲ್ಗಳನ್ನೆಲ್ಲ ವಿಸಿಟ್ ಮಾಡಿದ್ವಿ. ಇದು ದಾವಣಗೆರೆಯಲ್ಲಿ ಕೂಡ ಟೆಂಪಲಿಗೆ ವಿಸಿಟ್ ಮಾಡಿದ್ವಿ. ಅದೆಲ್ಲ ಸ್ವಲ್ಪ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಆಯಿತು ನಾನು ಟೆಕಲ್ಲಿರುವಂಥ ಟೈಮಲ್ಲಿ.
ಸೊ ಖುಷಿ ಆಯಿತು ಆ ಟೆಂಪಲಿಗೆ ಇನ್ನೊಂದು ಸಲ ಹೋಗುವಾಗ. ಸೊ ಎಮ್ ಟೆಕ್ ಮೆಮೊರೀಸ್ ಎಲ್ಲ. ಹಾಗೇನೆ ಅಲ್ಲಿಯ ಬೆಣ್ಣೆ ದೋಸೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಇನ್ನು 2024ನ ಇನ್ನೊಂದು ಟ್ರಿಪ್, ಅದೂ ತುಂಬ ಮಜವಾಗಿತ್ತು. ನಾವು ಫೆಬ್ರವರಿ ಟೈಮಲ್ಲಿ ಹೋಗಿರುವಂಥದ್ದು. ಇದು ನಾವು ಫ್ಯಾಮಿಲಿ ಸಮೇತವಾಗಿ ತಿರ್ಚಿಗೆ ಹೋಗಿದ್ವಿ. ಅಲ್ಲಿ ಒಂದು ಕಡೆ ಸ್ಪೆಷಲ್ ಮೀಲ್ಸ್ ತಿಂದಿದ್ವಿ. ಅದಂತೂ ತುಂಬ ಚೆನ್ನಾಗಿತ್ತು ನನಗೆ. ಅಲ್ಲಿಯ ಪಾಯಸ ಈಗಲೂ ನೆನಪಾಗ್ತಾಯಿದೆ, ಎಷ್ಟು ಚೆನ್ನಾಗಿ ಮಾಡಿದ್ರಪ್ಪ ಅಂಥೇಳಿ. ಅಲ್ಲಿಂದ ನಾವು ರಾಮೇಶ್ವರ, ಧನುಷ್ಕೋಡಿ, ರಾಮಪಾದಂ ಇದೆಲ್ಲ ಅಲ್ಲಿ ನೋಡ್ಕೊಂಡು ಬಂದ್ವಿ. ಅದಕ್ಕಿಂತ ಮುಂಚೆ ನಾನು ಮತ್ತು ನಮ್ಮ ಮನೆಯವರು ಒಂದು ಸಲ ಟ್ರಿಪ್ ಹೋಗಿದ್ವಿ. ಇದಕ್ಕಿಂತ ಮುಂಚೆ ಆ ಟೈಮಲ್ಲಿ ಅಮ್ಮ ಬಂದಿರಲಿಲ್ಲ. ಸೊ ಈ ಸಲ ನಾವು ಅಮ್ಮನ ಕರ್ಕೊಂಡು ಇದನ್ನೆಲ್ಲ ಪ್ಲೇಸ್ ರೀವಿಸಿಟ್ ಮಾಡಿದಾಗಂತೂ ಇನ್ನೂ ಖುಷಿಯಾಯಿತು. ನಾವು ಫಸ್ಟ್ ಟೈಮ್ ಹೋದಾಗ ರಾಮೇಶ್ವರಕ್ಕೆ ಒಳಗೆ ಹೋಗೋಕ್ಕೆ ಆಗಿರಲಿಲ್ಲ. ಅಲ್ಲಿ ಜಾತ್ರೆ ಟೈಮೂ ಆಗಿತ್ತು. ಹಾಗೆಯೇ ರಶ್ ಅಂತಂದರೆ ರಶ್. ಇದು ನಾವು ಮಾರ್ನಿಂಗ್ 5 o'clock ಹೋಗಿರುವಂಥದ್ದು, 5:30 ಟೈಮಲ್ಲಿ. ಆವಾಗಲೇ ಸ್ವಲ್ಪ ರಶ್ ಇತ್ತು. ಅಂದರೆ ಬೆಳಿಗ್ಗೆ ಹೋದರೆ ತುಂಬ ಚೆನ್ನಾಗಿರ್ತದೆ. ಹಾಗೆಯೇ ಧನುಷ್ಕೋಡಿ ಆ ಪ್ಲೇಸು ನಾವು ಎಕ್ಸ್ಪ್ಲೋರ್ ಮಾಡಿದಂಥದ್ದು. ಅಲ್ಲಿ ಫಿಶ್ ಊಟ ಇದೆಲ್ಲಂತೂ ಬೆಸ್ಟ್ ಆಗಿತ್ತು. ಹಾಗೆಯೇ ನಾವು ಅಲ್ಲಿಂದ ಬರ್ತಾ ನಾವು ಮಧುರೈ ಮೀನಾಕ್ಷಿಗೆ ಹೋಗಿ ಬಂದ್ವಿ. ಸೊ ಅಮ್ಮ ನೋಡಿರಲಿಲ್ಲ ಅಂಥೇಳಿ ಅಲ್ಲಿ ಹೋಗಿ ಬಂದ್ವಿ. ಇನ್ನು ಹಾಗೆ ಇನ್ನೊಂದು ವಿಶೇಷ ಟ್ರಿಪ್ ಅಂತಂದರೆ ಆ ತಿರ್ಚಿಗೆ ಹೋದಾಗ ಶ್ರೀರಂಗನಾಥ ಟೆಂಪಲ್, ಅದು 7 ಸ್ಟೆಪ್ಪಿನ 7 ಡೋರ್ ದಾಟ್ಕೊಂಡು ಅಲ್ಲಿಗೆ ಹೋಗಬೇಕು. ಅದಂತೂ ತುಂಬ ಚೆನ್ನಾಗಿತ್ತು. ಹಾಗೇನು ಅಲ್ಲಿಂದ ನಾವು ಬೃಹದೇಶ್ವರ, ತಂಜಾವೂರು ಟೆಂಪಲ್. ಬೃಹದೇಶ್ವರ ಅಂತ ನೇಮ್ ಹಾಗೇನೆ ಅಲ್ಲಿ ದೊಡ್ಡದಾದ ಶಿವಲಿಂಗ ಇದೆ. ಅದು ನೋಡೋಕ್ಕೆ 2 ಕಣ್ಣು ಸಾಲದು ಅನ್ನೋ ಥರ ಇದೆ. ಇಲ್ಲಿ ನೋಡ್ಬೋದು ನೀವು, ನಿಮಗೆ ಗೊತ್ತಾಗ್ತದಿಲ್ವೋ ಆ ಪಿಕ್ಕಲ್ಲಿ, ಅಷ್ಟು ದೊಡ್ಡದಿದೆ. ಹಾಗೇನೆ ಅದರ ಎದುರುಗಡೆ ದೊಡ್ಡ ನಂದಿ. ಸೊ ಇನ್ನು ಈ ಪಿಕ್ ಅಂತೂ ಬೆಸ್ಟ್ ಪಿಕ್. ನಾನು ದಿತ್ತುನ ಜೊತೆಗೆ ಬಂಕಾಪುರ ಟೆಂಪಲಿಗೆ ಹೋಗಿರುವಂಥದ್ದು. ಸೊ ಇದು ಸುಬ್ರಹ್ಮಣ್ಯ ಟೆಂಪಲಿಗೆ ಹೋಗಿರುವಂಥದ್ದು. ಹಾಗೆಯೇ ಇದು ಬೆಸ್ಟ್ ಮೂಮೆಂಟ್. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನಗೆ ಕ್ಲಾಸಸ್ ಇದ್ವು ಅಂತೇಳಿ ನಂಗೆ ರಜೆ ಮಾಡೋಕ್ಕಾಗಿರಲಿಲ್ಲ. ಸೊ ಆದರೆ ಅಲ್ಲಿಂದ ನಾವು ತಿರ್ಚಿಗೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು. ಹಾಗೆ ನಾನು ಹುಬ್ಳಿಯಿಂದ ಬ್ಯಾಂಗ್ಳೂರು ಆ ಥರ ಟ್ರಾವೆಲ್ ಮಾಡಿ ಹೋಗಿರುವಂಥದ್ದು. ಸೊ ಇದು ದಿತ್ತುನ ಬರ್ಡೇ. ಇದೆಲ್ಲ 2024ನ ಹೈಲೈಟ್ಸ್. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.